ಇನ್ನು ಚಾಮರಾಜನಗರದಲ್ಲಿ ಮೂವರ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರ ಕುಟುಂಬಕ್ಕೆ ತಲಾ 15 ಲಕ್ಷ ಪರಿಹಾರ ವಿತರಣೆ ಮಾಡಲಾಗಿದೆ. ಪರಿಹಾರ ವಿತರಣೆ ಶಾಸಕ ಹನೂರು ಮಂಜುನಾಥ್ ಅವರು ಮಾಡಿದ್ದಾರೆ. ಶಾಸಕ ಹನೂರು ಮಂಜುನಾಥ್ ಅವರು ಪರಿಹಾರ ವಿತರಣೆ ಮಾಡಿದ್ರು. ಶಾಸಕ ಹನೂರು ಮಂಜುನಾಥ್ ಅವರು ಪರಿಹಾರ ವಿತರಣೆ ಮಾಡಿದ್ದಾರೆ. ಅಂತೋಣಿ ಸ್ವಾಮಿ, ಪೀಟರ್ ಹಾಗೂ ಕುಮಾರ್ ಅವರ ಕುಟುಂಬಕ್ಕೆ ಪರಿಹಾರವನ್ನ ವಿತರಣೆ ಮಾಡಿದ್ದಾರೆ. ಮೃತಪಟ್ಟವರ ಕುಟುಂಬಸ್ಥರ ಗ್ರಾಮಗಳಿಗೆ ಹೋಗಿ ಪರಿಹಾರ ಕೊಟ್ಟಿದ್ದಾರೆ ಶಾಸಕ. ಇನ್ನು ವೈಯಕ್ತಿಕವಾಗಿ 10 ಲಕ್ಷ ಪರಿಹಾರ ವಿತರಣೆ ಮಾಡಿದ್ದಾರೆ. ಮೃತಪಟ್ಟವರ ಗ್ರಾಮಗಳಿಗೆ ಹೋಗಿ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ದಾರೆ. ಒಟ್ಟು 15 ಲಕ್ಷ ಪರಿಹಾರ ವಿತರಣೆ ಮಾಡಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. 10 ಲಕ್ಷ ವೈಯಕ್ತಿಕವಾಗಿ, 5 ಲಕ್ಷ ಸರ್ಕಾರದಿಂದ ಪರಿಹಾರವನ್ನ ವಿತರಣೆ ಮಾಡಿದ್ರು. ಅವರ ಕುಟುಂಬಸ್ಥರನ್ನ ಹೋಗಿ ಭೇಟಿಯಾಗಿದ್ದಾರೆ. ಇನ್ನು ಪರಿಹಾರ ಹೆಚ್ಚಿಗೆ ನೀಡಬೇಕು ಅಂತ ಒಂದು ಕಡೆ ಒತ್ತಾಯ ಕೂಡ ಕೇಳಿ ಬಂದಿತ್ತು. ಮೊನ್ನೆ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ತುಂಬಾ ತೀವ್ರವಾಗಿರುವಂತಹ ಪ್ರತಿಭಟನೆಗಳು ನಡೀತು. ಪರಿಹಾರ ಘೋಷಣೆ ಮಾಡದೇ ಇದ್ದಂತಹ ಸರ್ಕಾರ ಕೊನೆಗೂ 5 ಲಕ್ಷ ಪರಿಹಾರ ಘೋಷಣೆ ಮಾಡಿತು. ಮತ್ತೊಂದು ಕಡೆ ಶಾಸಕ ಮಂಜುನಾಥ್ ಅವರು ಕೂಡ ಕುಟುಂಬಸ್ಥರನ್ನ ಆಗ್ಲೇ ಭೇಟಿಯಾಗಿ ಮಾತುಕತೆ ಕೂಡ ನಡೆಸಿದ್ರು. ಇವತ್ತು ಕುಟುಂಬಸ್ಥರನ್ನ ಭೇಟಿ ಮಾಡಿ ಸರ್ಕಾರದ 5 ಲಕ್ಷದ ಚೆಕ್ ವಿತರಣೆ ಮಾಡಿದ್ದಾರೆ. ಜೊತೆಗೆ ವೈಯಕ್ತಿಕವಾಗಿ 10 ಲಕ್ಷ ಪರಿಹಾರವನ್ನ ವಿತರಣೆ ಮಾಡಿದ್ದಾರೆ ಮೃತಪಟ್ಟವರ ಕುಟುಂಬಸ್ಥರಿಗೆ. ಜೀವ ಕೊಡಬಹುದು ಈ ಒಂದು ಸಮಿತಿಯಲ್ಲಿ ಹೇಳಿದಂಗೆ ಒಂದು ಸಪೋರ್ಟ್ ಆಗಿರ್ಲಿಕ್ಕಾಗಿ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ತೀವ್ರವಾಗಿ ಪ್ರತಿಭಟನೆಗಳು, ಜನಾಕ್ರೋಶ ತೀವ್ರವಾಗ್ತಾ ಇದ್ದಂತೆ ಹನೂರು ಶಾಸಕ ಮಂಜುನಾಥ್ ಅವರು ಈ ನಕಲಿ ಗುಂಡಿನ ದಾಳಿಯಲ್ಲಿ ಯಾರು ಬಲಿಪಟ್ಟಿದ್ರು ಅವರ ಕುಟುಂಬಸ್ಥರನ್ನ ಭೇಟಿ ಮಾಡಿದ್ರು. ಸಾಂತ್ವನ ಹೇಳಿದ್ದಾರೆ. ಸಾಂತ್ವನ ಹೇಳಿ ಅವರ ಕುಟುಂಬಸ್ಥರನ್ನ ಮಾತನಾಡಿಸಿ ಪರಿಹಾರದ ಚೆಕ್ ವಿತರಣೆ ಮಾಡಿದ್ದಾರೆ. ಜೊತೆಗೆ ಒಟ್ಟು 10 ಲಕ್ಷ ಪರಿಹಾರವನ್ನು ತಮ್ಮ ವೈಯಕ್ತಿಕವಾಗಿ ಅವರು ಕೊಟ್ಟಿದ್ದಾರೆ. ಒಟ್ಟು 15 ಲಕ್ಷ ಪರಿಹಾರವನ್ನು ಇವತ್ತು ವಿತರಣೆ ಮಾಡಿದ್ದಾರೆ. ತಲಾ 15 ಲಕ್ಷ ಪರಿಹಾರವನ್ನು ವಿತರಣೆ ಮಾಡಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಆಗಬೇಕೀಗ. ಸಮಿತಿ ರಚನೆ ಮಾಡಲಾಗಿತ್ತು. ಮ್ಯಾಜಿಸ್ಟ್ರೇಟ್ ಅವರ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ. ತನಿಖೆಯಲ್ಲಿ ಯಾವೆಲ್ಲ ವಿಚಾರಗಳು ಬೆಳಕಿಗೆ ಬರುತ್ತೆ, ಯಾರು ಗುಂಡು ಹಾರಿಸಿದ್ದಾರೆ, ಅವರ ಮೇಲೆ ಏನು ಕ್ರಮ ಆಗತ್ತೆ ಅದನ್ನು ಕೂಡ ನಾವು ನೋಡಬೇಕಾಗತ್ತೆ. ಯಾಕಂದರೆ ಸಂಪೂರ್ಣ ಘಟನೆಯನ್ನು ನೋಡಿದಾಗ ಬೇಕಂತಲೇ ಗುಂಡಿನ ದಾಳಿಯನ್ನು ನಡೆಸಿರುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇತ್ತು. ಇನ್ನು ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ಕೂಡ ನೋಡಬೇಕಾಗತ್ತೆ. ಅದರ ಜೊತೆಗೆ ಏನೋ ನಾಡ ಬಂದೂಕುಗಳನ್ನು ಅವರು ಹೊಂದಿದ್ರು ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಅದರಿಂದ ಗುಂಡು ಹಾರಿದೆಯಾ ಇಲ್ವಾ? ಯಾಕಂದರೆ ಈ ಸಂಪೂರ್ಣ ಕಥೆಯನ್ನು ಕಟ್ಟಿದ್ದಾರೆ. ಇದರಲ್ಲಿ ಹೇಳ್ತಾ ಇರುವಂಥದ್ದು, ನಾವು ಯಾವಾಗ ಅವರನ್ನು ಆ ಮಾಂಸದೊಂದಿಗೆ ಹಿಡಿದ್ವಿ ಆ ಸಂದರ್ಭದಲ್ಲಿ ಅವರು ನಮ್ಮ ಮೇಲೆ ಗುಂಡು ಹಾರಿಸಿದ್ರು, ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಬಂದರು. ಹಾಗಾದರೆ ನಿಜವಾಗ್ಲೂ ದಾಳಿ ಮಾಡಿದ್ರಾ? ಗುಂಡೇನಾದರೂ ಹಾರಿಸಿದ್ರಾ? ಆತ್ಮರಕ್ಷಣೆಗಾಗಿ ಏನಾದರೂ ಆ ಅಧಿಕಾರಿಗಳು ಗುಂಡು ಹಾರಿಸಿದ್ರ? ಈ ಪ್ರಶ್ನೆಗೆ ಉತ್ತರ ಸಿಗಬೇಕಲ್ವೇ? ಹಾಗಾಗಿ ನಿಜವಾಗ್ಲೂ ಅವರು ಏನಾದರೂ ಗುಂಡು ಹಾರಿಸಿದ್ರಾ, ಏನು ಎತ್ತ? ಜೊತೆಗೆ ನಿಜವಾಗ್ಲೂ ಅಲ್ಲಿ ಮಾಂಸ ಸಿಕ್ಕಿದ್ದು ನಿಜಾನ? ಆ ಮಾಂಸದ ಕಥೆ ಏನು? ಎಲ್ಲಿಂದ ತಂದಿದ್ದು? ಅಲ್ಲೇ ಪ್ರಾಣಿಗಳನ್ನು ಏನಾದರೂ ಭೇಟಿಯಾಡಿದ್ರಾ, ಏನು ಎತ್ತ? ಈ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕಬೇಕಾಗತ್ತೆ.